ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಎಷ್ಟೇ ಆಪ್ತ ಸ್ನೇಹಿತರಾಗಿದ್ದರೂ ಕೂಡ ಈ 3 ಗುಣಗಳನ್ನು ಹೊಂದಿರುವವರಿಂದ ದೂರವಿರಬೇಕು. ಅದು ಏಕೆ ಎಂಬುದನ್ನ ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಿಂದೆ ಒಂದು ರಾಜ್ಯದಲ್ಲಿ ಒಬ್ಬ ಕಳ್ಳನಿದ್ದ. ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ಕೊನೆಗೆ ಒಂದು ದಿನ ಈ ಚಿಕ್ಕ ಚಿಕ್ಕ ಕಳ್ಳತನಗಳಿಂದ ಏನು ಲಾಭವಿಲ್ಲ ಎಂದು ಅರಿತುಕೊಂಡು ನೇರವಾಗಿ ರಾಜನ ಖಜಾನೆಗೆ ಕನ್ನ ಹಾಕಬೇಕೆಂದು ಒಂದು ಉಪಾಯ ಮಾಡುತ್ತಾನೆ. ಅದೇ ಪ್ರಕಾರ ಒಂದು ದಿನ ರಾಜನ ಆಸ್ಥಾನಕ್ಕೆ ರಹಸ್ಯವಾಗಿ ಹೋಗುತ್ತಾನೆ. ಆದ್ರೆ ಆ ಖಜಾನೆಯ ಬಳಿ ತುಂಬಾ ಮಂದಿ ಸೈನಿಕರು ಕಾವಲುಗಾರರಾಗಿ ಕಾಯುತ್ತಿದ್ದಾರೆ. ಆಗ ಕಳ್ಳನಿಗೆ ಅರ್ಥವಾಗುತ್ತೆ, ಇಲ್ಲಿ ಕಳ್ಳತನ ಮಾಡೋದು ತುಂಬಾ ಕಷ್ಟ ಅಂತ. ಆಗ ಆ ವ್ಯಕ್ತಿ ತಕ್ಷಣ ತನ್ನ ನಿರ್ಧಾರವನ್ನು ಬದಲಾಯಿಸಿ ಹಿಂದಕ್ಕೆ ಮರಳಿ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಆದ್ರೆ ಬರಿಗೈಯಲ್ಲಿ ವಾಪಸ್ ಹೋದ್ರೆ ಏನು ಲಾಭವಿಲ್ಲ ಎಂದು ಭಾವಿಸಿ ರಾಜನು ಮಲಗುವ ಕೋಣೆಗೆ ಹೋದರೆ ಅಲ್ಲಿ ರಾಜನು ಮಲಗಿರುತ್ತಾನೆ. ಆದ್ದರಿಂದ ನಾನು ರಾಜನ ವೇಷಭೂಷಣಗಳನ್ನ ಧರಿಸಿ ರಾಜನ ಆಭರಣಗಳನ್ನ ಕದ್ದು ಸೈನಿಕರ ಕಣ್ತಪ್ಪಿಸಿ ಸುಲಭವಾಗಿ ಹೊರಗೆ ಹೋಗಬೇಕೆಂದು ಅಂದುಕೊಳ್ಳುತ್ತಾನೆ. ಅದೇ ಪ್ರಕಾರವಾಗಿ ರಾಜನ ಕೋಣೆಗೆ ಹೋದ ಕಳ್ಳನಿಗೆ ಮಂಚದ ಮೇಲೆ ರಾಜನು ಮಲಗಿರುವುದು ಕಾಣಿಸುತ್ತದೆ. ರಾಜನ ಪಕ್ಕದಲ್ಲಿ ರಾಣಿ ಅರ್ಧ ನಗ್ನವಾಗಿ ಕುಳಿತಿದ್ದಾಳೆ. ಪಾಪ ಆ ಕಳ್ಳ ಆ ರಾಣಿ ಮಲಗಲಿ ಎಂದು ಸ್ವಲ್ಪ ಸಮಯ ಕಾದು ಕುಳಿತಿರುತ್ತಾನೆ. ಆದ್ರೆ ಎಷ್ಟೊತ್ತಾದ್ರೂ ಕೂಡ ಆ ರಾಣಿ ಮಲಗಲೇ ಇಲ್ಲ. ಇದರಿಂದ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕುರ್ಚಿಯ ಪಕ್ಕದಲ್ಲಿ ಮರೆಮಾಚಿ ಕುಳಿತುಕೊಂಡಿರುವ ಸಮಯದಲ್ಲಿ ಅಚಾನಕ್ ಆಗಿ ಟೇಬಲ್ ಮೇಲಿರುವ ಗ್ಲಾಸ್ ಕೆಳಗಡೆ ಬೀಳುತ್ತದೆ. ಆಗ ಆ ಗ್ಲಾಸ್ ಕೆಳಗೆ ಬಿದ್ದ ಶಬ್ದಕ್ಕೆ ರಾಜನಿಗೆ ಎಚ್ಚರವಾಗಿ ಮಂಪರಿನಲ್ಲಿ ಎದ್ದು ಕುಳಿತರು. ಶಬ್ದ ಕೇಳಿಸಿಕೊಂಡ ರಾಣಿ ಮಾತ್ರ ಒಂದು ಕತ್ತಿಯಿಂದ ಕಳ್ಳನ ಕತ್ತಿನ ಮೇಲೆ ಗುರಿ ಇಟ್ಟಳು. ಯಾರು ನೀನು? ಇಲ್ಲಿ ಏಕೆ ಬಂದೆ? ನೀನು ಹೇಳದಿದ್ದರೆ ಈ ಕ್ಷಣವೇ ನಿನ್ನ ರುಂಡ ಮುಂಡ ಬೇರ್ಪಡುತ್ತದೆ ಎಂದು ಜೋರಾಗಿ ಎದುರಿಸಿದಳು. ಆಗ ಭಯ ಬಿದ್ದಂತ ಕಳ್ಳ ತಕ್ಷಣವೇ ತನ್ನ ಬಗ್ಗೆ ಹೇಳುತ್ತಾನೆ, ಕ್ಷಮಿಸಿ ಮಹಾರಾಣಿ, ನಾನು ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡುವಂತ ಒಬ್ಬ ಕಳ್ಳ. ಈಗ ನೀವು ನನ್ನನ್ನು ಕೊಂದರೆ ನನ್ನ ಕುಟುಂಬ ಅನಾಥವಾಗಿ ಬಿಡುತ್ತದೆ. ನಾನು ಇನ್ನೆಂದಿಗೂ ಸಹ ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ. ನನ್ನನ್ನು ಬಿಟ್ಟು ಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡನು. ಆತನ ಮಾತುಗಳನ್ನು ಕೇಳಿದ ಮಹಾರಾಣಿಗೆ ಆತನ ಮೇಲೆ ಕರುಣೆ ಹುಟ್ಟಿತು. ಒಂದು ಕ್ಷಣ ಆ ಕಳ್ಳನ ಮೈಮಾಟವನ್ನು ನೋಡಿ ತನ್ನ ಕಾಮದ ಬಯಕೆಯಿಂದ ಆತುರಿಯುತ್ತಿದ್ದಾಳೆ. ಆಗ ರಾಣಿ ಹೇಳ್ತಾಳೆ, ಒಂದು ವೇಳೆ ನೀನೇನಾದ್ರೂ ನನ್ನ ಕಾಮದಾಹವನ್ನು ತೀರಿಸಿದರೆ ನಿನ್ನನ್ನು ಕ್ಷಮಿಸಿ ಬಿಟ್ಟು ಬಿಡುತ್ತೇನೆ. ಅಕಸ್ಮಾತ್ ಆಗಿ ನೀನು ಇಲ್ಲ ಅಂದ್ರೆ ಈಗಲೇ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಅವನನ್ನ ಬೆದರಿಸುತ್ತಾಳೆ. ಆಗ ಕಳ್ಳ ಯೋಚನೆ ಮಾಡುತ್ತಾ, ಇದೆಂತ ಇಕ್ಕಟ್ಟಿಗೆ ಸಿಲುಕಿದನಲ್ಲ ಎಂದು ಮನಸ್ಸಿನಲ್ಲಿ ಬೇಸರ ಮಾಡಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಆ ಕಳ್ಳನಿಗೆ ಒಂದು ಉಪಾಯ ಹೊಳೆಯಿತು. ಆಗ ರಾಣಿಯನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ, ಮಹಾರಾಣಿ, ನನಗೆ ಹೊಟ್ಟೆಯಲ್ಲಿ ಒಂಥರ ಆಗುತ್ತಿದೆ. ದಿನನಿತ್ಯದ ಕರ್ಮಗಳನ್ನ ಮುಗಿಸಿಕೊಂಡು ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಮಹಾರಾಣಿ ಆ ಕಳ್ಳನ ಮಾತಿಗೆ ಒಪ್ಪಿಗೆ ಸೂಚಿಸುತ್ತಾಳೆ. ಸರಿ, ಹಾಗಿದ್ರೆ ಹೋಗಿ ಬೇಗ ಬಾ, ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಓಡಿ ಹೋಗಬಾರದು ಎಂದು ಹೇಳಿ ಆ ಕಳ್ಳನನ್ನ ಕಳಿಸಿಕೊಡುತ್ತಾಳೆ. ಜೊತೆಗೆ ಅವನು ಓಡಿ ಹೋಗಬಾರದು ಅಂತೇಳಿ ಎಲ್ಲ ಏರ್ಪಾಟುಗಳನ್ನು ಮಾಡುತ್ತಾಳೆ. ಆಗ ಕಳ್ಳ ತನ್ನ ದಿನನಿತ್ಯದ ಕರ್ಮಗಳನ್ನು ಮುಗಿಸಿಕೊಳ್ಳುವ ನೆಪದಲ್ಲಿ ಅಲ್ಲಿಂದ ಪರಾರಿಯಾಗಲು ಪ್ರಯತ್ನ ಮಾಡುತ್ತಾನೆ. ಆದ್ರೆ ಪಾಪ ಆ ದ್ವಾರ ಬಾಗಿಲಿನಲ್ಲಿದ್ದ ಸೈನಿಕರು ಅವನನ್ನು ಹಿಡಿದುಕೊಳ್ಳುತ್ತಾರೆ. ಆಗ ಭಯ ಬಿದ್ದಂತ ಕಳ್ಳ ನಡೆದ ವಿಷಯವನ್ನೆಲ್ಲವನ್ನು ಕೂಡ ಆ ಸೈನಿಕರಿಗೆ ಹೇಳುತ್ತಾನೆ. ಆಗ ಒಬ್ಬ ಸೈನಿಕ ಹೇಳುತ್ತಾನೆ, ನಾನು ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುತ್ತೇನೆ, ಆದ್ರೆ ನೀನು ಮತ್ತೆ ರಾಣಿ ಬಳಿ ಹೋಗಬೇಕು, ಆಕೆ ಹೇಳಿದ್ದನ್ನು ನೆರವೇರಿಸಬೇಕು, ಅಷ್ಟೇ ಅಲ್ಲದೆ ಮಹಾರಾಜನನ್ನು ನೀನು ಕೊಲ್ಲಬೇಕು ಎಂದು ಹೇಳುತ್ತಾನೆ. ಆ ಸೈನಿಕ ಹೇಳಿದ ಮಾತುಗಳನ್ನ ಕೇಳಿದ ಈ ಕಳ್ಳ ಶಾಕ್ ಆಗಿ ಹೋಗುತ್ತಾನೆ. ಏನಪ್ಪಾ ಇದು? ಈ ಷರತ್ತು ಮಹಾರಾಣಿ ಹಾಕಿದ ಷರತ್ತಿಗಿಂತಲೂ ತುಂಬಾ ಕಠಿಣವಾಗಿದೆಯಲ್ಲ, ಏನ್ ಮಾಡುವುದೀಗ? ಆಗ ಏನು ಮಾಡಬೇಕೆಂದು ಗೊತ್ತಾಗದೆ ಪ್ರಾಣ ಭಯದಿಂದ ಮತ್ತೆ ಮಹಾರಾಣಿ ಬಳಿಗೆ ಹೋಗುತ್ತಾನೆ. ಅಷ್ಟೊತ್ತಿಗಾಗ್ಲೇ ಮಹಾರಾಜರು ಮಲಗಿ ಬಿಟ್ಟಿದ್ದರು. ಮಹಾರಾಣಿ ಮಾತ್ರ ಕಳ್ಳನಿಗಾಗಿ ಕಾಯುತ್ತಾ ಕುಳಿತುಕೊಂಡಿದ್ದಾಳೆ. ಇನ್ನು ಕಳ್ಳನು ಬರುತ್ತಿದ್ದಂತೆಯೇ ತನ್ನ ಕಾಮದಾಹವನ್ನು ತೀರಿಸು ಎಂದು ಅವನನ್ನ ಬಲವಂತಪಡಿಸುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಕಳ್ಳನು, ಮಹಾರಾಣಿ, ನಾನು ನಿಮ್ಮ ಕೋರಿಕೆಯನ್ನು ಖಂಡಿತ ತೀರಿಸುತ್ತೇನೆ, ಆದ್ರೆ ನಮ್ಮಿಬ್ಬರಿಗೆ ಅಡ್ಡಲಾಗಿ ಈ ಮಹಾರಾಜರಿದ್ದಾರೆ. ನೀವು ಮಹಾರಾಜನನ್ನು ಕೊಂದರೆ ನಾವಿಬ್ಬರು ಆಯಾಗಿರಬಹುದು ಎಂದು ಮಹಾರಾಣಿಯ ಮನಸ್ಸನ್ನ ತಿಳಿಸುವ ಪ್ರಯತ್ನ ಮಾಡುತ್ತಾನೆ. ಕಾಮಾಂಧಳಾಗಿದ್ದ ಮಹಾರಾಣಿಗೆ ಇದೊಂದು ಚಿಕ್ಕ ವಿಷಯ ಎನಿಸಿ ತಕ್ಷಣವೇ ಮಹಾರಾಜನನ್ನ ಕತ್ತಿಯಿಂದ ಕೊಂದು ಬಿಡುತ್ತಾಳೆ. ಆಗ ಇಡೀ ಕೋಣೆ ರಕ್ತಸಿಕ್ತವಾಯಿತು. ಆ ಕೋಣೆ
ದೋಣಿ ಎಲ್ಲವೂ ಮಹಾರಾಜರ ರಕ್ತದಿಂದ ಕೂಡಿತ್ತು. ಈ ಭೀಕರ ದೃಶ್ಯವನ್ನು ನೋಡಿದ ಮಹಾರಾಣಿ ತಲೆ ತಿರುಗಿ ಬಿದ್ದು ಬಿಟ್ಟಳು. ಇದೇ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ ಆ ಕಳ್ಳನು ತಕ್ಷಣವೇ ಮಹಾರಾಜರ ಆಭರಣಗಳನ್ನ ಕದ್ದು ಅಲ್ಲಿಂದ ಕಾಲು ಕಿತ್ತನು. ಮಾರನೇ ದಿನ ಮಹಾರಾಜರ ಸಾವಿನ ಸುದ್ದಿ ಇಡೀ ನಗರವೆಲ್ಲ ವ್ಯಾಪಿಸಿತ್ತು. ಆದ್ರೆ ಯಾರು ಕೊಂದರು ಎಂಬುದು ಯಾರಿಗೂ ತಿಳಿಯದು. ಈ ರಹಸ್ಯವು ಕೇವಲ ಮಹಾರಾಣಿಗೆ ಮತ್ತು ಕಳ್ಳನಿಗೆ ಮಾತ್ರವೇ ಗೊತ್ತಿದೆ. ಆದ್ರೆ ಆ ಸೈನಿಕನು ಮಾತ್ರ ಆ ಕಳ್ಳ ಇರಬಹುದು ಅಥವಾ ಮಹಾರಾಣಿನೇ ಮಹಾರಾಜನನ್ನ ಕೊಂದಿರಬಹುದು ಎಂದುಕೊಳ್ಳುತ್ತಾನೆ. ಆ ಸಮಯದಲ್ಲಿ ಮಹಾರಾಣಿ ಮಹಾರಾಜನೊಂದಿಗೆ ನಾನು ಸತಿ ಸಹಗಮನ ಮಾಡುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದರಿಂದ ಯಾರೊಬ್ಬರಿಗೂ ಸಹ ಆಕೆಯ ಮೇಲೆ ಅನುಮಾನ ಬರಲಿಲ್ಲ. ಸತಿ ಸಹಗಮನಕ್ಕಾಗಿ ರಾಜರ ಜೊತೆ ಚಿತೆ ಮೇಲೆ ಕುಳಿತಿದ್ದ ಮಹಾರಾಣಿಯ ಬಳಿ ಸೈನಿಕನು ಹೋಗುತ್ತಾನೆ. ಮಹಾರಾಜರ ಸಾವಿಗೆ ಕಾರಣ ಯಾರು ಎಂದು ಮಹಾರಾಣಿಯನ್ನ ಕೇಳುತ್ತಾನೆ. ಆಗ ಮಹಾರಾಣಿ ಉತ್ತರ ದಿಕ್ಕಿನಲ್ಲಿರುವ ಒಂದು ಅರಣ್ಯದಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಇರುತ್ತಾಳೆ. ಇದು ಆಕೆಗೆ ಮಾತ್ರ ಗೊತ್ತಿರುವ ರಹಸ್ಯ ಎಂದು ಆ ಸೈನಿಕನಿಗೆ ಹೇಳುತ್ತಾಳೆ. ಮಾರನೇ ದಿನ ಆ ಸೈನಿಕನು ಮಹಾರಾಣಿ ಹೇಳಿದ ಹಾಗೆ ಉತ್ತರ ದಿಕ್ಕಿನಲ್ಲಿರುವ ಆ ಅರಣ್ಯಕ್ಕೆ ಹೋಗುತ್ತಾನೆ. ಅಲ್ಲಿ ಆತನಿಗೆ ಒಬ್ಬ ಅಜ್ಜಿ ಕಾಣಿಸುತ್ತಾಳೆ. ಆ ಸೈನಿಕನು ನಡೆದ ವಿಷಯವನ್ನು ಆ ಅಜ್ಜಿಗೆ ಹೇಳಿ ಮಹಾರಾಜನನ್ನು ಯಾರು ಕೊಂದರು ಎಂದು ಕೇಳುತ್ತಾನೆ. ಆಗ ಆ ವಯಸ್ಸಾದ ಅಜ್ಜಿ, ನನ್ನ ಗುಡಿಸಲಿನ ಹಿಂದೆ ಒಂದು ಕುರಿ ಇದೆ. ನೀನು ಅದರ ತಲೆಯನ್ನು ಕತ್ತರಿಸಿ ಅದರ ತಲೆಯನ್ನು ಹಿಡಿದು ನೀನು ಗಾಳಿಯಲ್ಲಿ ಹಾರಿದರೆ ನಿನಗೆ ಅಂತಕನ ಸುಳಿವು ಸಿಗುತ್ತದೆ ಎಂದು ಆ ಅಜ್ಜಿ ಹೇಳುತ್ತಾಳೆ. ಇನ್ನು ಅಜ್ಜಿ ಹೇಳಿದ ಹಾಗೆ ಸೈನಿಕನು ಆ ಕುರಿಯ ತಲೆಯನ್ನು ಕತ್ತರಿಸಿ ಅದರ ತಲೆಯನ್ನು ಹಿಡಿದು ಗಾಳಿಯಲ್ಲಿ ಹಾರಿದನು. ಆ ಕುರಿಯ ತಲೆ ಆ ಸೈನಿಕನನ್ನು ಒಂದು ಗುಹೆಯ ಬಳಿ ಕರೆದೊಯ್ಯಿತು. ಆದ್ರೆ ಅಲ್ಲಿ ಆ ಗುಹೆಯ ಹೊರಗಡೆ ಒಂದು ಚಿಕ್ಕ ಇರುವೆಯೂ ಕೂಡ ಇರಲಿಲ್ಲ. ಹೀಗಿರುವಾಗ ಮಹಾರಾಜನ ಸಾವಿನ ನಿಜಾಂಶವನ್ನ ನನಗೆ ಯಾರು ಹೇಳುತ್ತಾರೆ ಎಂದು ಆ ಸೈನಿಕನು ಆಲೋಚನೆ ಮಾಡುತ್ತಾನೆ. ಆದ್ರೆ ಆ ಗುಹೆಯ ಒಳಗಡೆ ಒಬ್ಬ ರಾಕ್ಷಸನ ಜೊತೆ ಒಬ್ಬ ರಾಕ್ಷಸಿ ಕನ್ಯೆ ವಾಸ ಮಾಡುತ್ತಿರುತ್ತಾಳೆ. ರಾಕ್ಷಸ ಯಾವುದೋ ಒಂದು ಕಾರಣದ ಮೇಲೆ ಹೊರಗೆ ಹೋಗಿದ್ದ. ಈಗ ಗುಹೆಯ ಒಳಗಡೆ ರಾಕ್ಷಸ ಕನ್ಯೆ ಮಾತ್ರವೇ ಇದ್ದಾಳೆ. ಆ ರಾಕ್ಷಸ ಕನ್ಯೆ ಈ ಸೈನಿಕನನ್ನು ನೋಡಿ ಇವನನ್ನು ತಿಂದರೆ ನನ್ನ ಹಸಿವು ನೀಗುತ್ತದೆ ಎಂದು ಅಂದುಕೊಳ್ಳುತ್ತಾಳೆ. ಆದ್ರೆ ಅವನ ಮೈಮಾಟವನ್ನ ನೋಡಿ ಆಕೆ ಮೋಹಿತಳಾಗುತ್ತಾಳೆ. ಆಕೆಯಲ್ಲಿ ಕಾಮದ ಬಯಕೆಗಳು ಶುರುವಾಗುತ್ತವೆ. ತಕ್ಷಣವೇ ಆಕೆ ಒಬ್ಬ ಸುಂದರವಾದ ಯುವತಿಯಾಗಿ ವೇಷ ಬದಲಾಯಿಸಿ ಆ ಸೈನಿಕನ ಬಳಿಗೆ ಹೋಗುತ್ತಾಳೆ. ತನ್ನ ಜೀವನದಲ್ಲಿಯೇ ಇಂಥ ಸೌಂದರ್ಯವತಿಯನ್ನು ನೋಡಿರದ ಆ ಸೈನಿಕನು ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯ ಮೋಹದಲ್ಲಿ ಬಿದ್ದನು. ಆ ರಾಕ್ಷಸ ಕನ್ಯೆ ಕೂಡ ಆತನನ್ನು ತನ್ನ ಜೊತೆ ಗುಹೆಯೊಳಗೆ ಕರೆದೊಯ್ದು ಇಬ್ಬರು ಸಂತೋಷದಿಂದ ಸಮಯ ಕಳೆಯುತ್ತಾರೆ. ಇನ್ನೇನು ಆ ರಾಕ್ಷಸನು ಗುಹೆಗೆ ವಾಪಸ್ಸು ಬರುತ್ತಿದ್ದಾನೆ ಎಂದು ಅರಿತ ಆ ರಾಕ್ಷಸ ಕನ್ಯೆ ಆ ಸೈನಿಕನನ್ನು ಒಂದು ನೊಣದ ಹಾಗೆ ಬದಲಾಯಿಸಿ ಗೋಡೆ ಮೇಲೆ ಕೂರಿಸಿದಳು. ಇನ್ನು ರಾಕ್ಷಸನು ಬರುತ್ತಿದ್ದ ಹಾಗೆಯೇ ಮನುಷ್ಯನ ವಾಸನೆಯನ್ನು ಕಂಡುಹಿಡಿಯುತ್ತಾನೆ. ಗುಹೆಯೊಳಗೆ ಯಾರೋ ಮನುಷ್ಯನ ಪ್ರವೇಶವಾಗಿದೆ ಎಂದು ಆ ರಾಕ್ಷಸ ಕನ್ಯೆಯನ್ನು ಕೇಳುತ್ತಾನೆ. ಆದ್ರೆ ಆ ರಾಕ್ಷಸ ಕನ್ಯೆ, ಹಾಗೇನು ಇಲ್ಲ, ಎಲ್ಲ ನಿನ್ನ ಭ್ರಮೆಯಷ್ಟೇ. ನಾನು ಗುಹೆಯಲ್ಲಿ ಇರ್ಬೇಕಾದ್ರೆ ಯಾವ ಮನುಷ್ಯನಿಗೆ ಅಷ್ಟು ಧೈರ್ಯ ಎಂದು ಅವನ ಮಾತುಗಳನ್ನ ತಳ್ಳಿ ಹಾಕಿದಳು. ಆಕೆಯ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದ ರಾಕ್ಷಸನು ಆಕೆಯ ಮಾತುಗಳನ್ನು ನಂಬಿದನು. ಇನ್ನು ಆ ದಿನದಿಂದ ರಾಕ್ಷಸನು ಗುಹೆಯಲ್ಲಿದ್ದಾಗ ನೊಣದ ಹಾಗೆಯೂ ಮತ್ತು ರಾಕ್ಷಸನು ಗುಹೆಯಿಂದ ಹೊರಗೆ ಹೋದಾಗ ಸೈನಿಕನ ಹಾಗೆಯೂ ವೇಷ ಬದಲಿಸಿ ಆ ರಾಕ್ಷಸಿ ಆ ಸೈನಿಕನಿಂದ ತನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಿದ್ದಳು. ಹೀಗೆ ಕೆಲವು ದಿನಗಳು ಕಳೆದವು. ದಿನಗಳು ಕಳೆದಂತೆ ಆ ಸೈನಿಕನಿಗೆ ತನ್ನ ಹೆಂಡತಿ ಮಕ್ಕಳು ನೆನಪಾದರು. ಆದ್ರೆ ಆ ರಾಕ್ಷಸಿ ಮಾತ್ರ ಆ ಸೈನಿಕನನ್ನು ಬಿಡಲು ತಯಾರಿರಲಿಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ ಸೈನಿಕನಿಗೆ ಒಂದು ಅವಕಾಶ ಸಿಕ್ಕಿತು. ಹಿಂದೆ ಮುಂದೆ ನೋಡದೆ ಆ ಗುಹೆಯೊಳಗಿಂದ ಓಡಲು ಶುರು ಮಾಡಿದನು. ಈ ರೀತಿಯಾಗಿ ಓಟಕ್ಕಿತ್ತವನೇ ಸ್ವಲ್ಪ ದಿನಗಳ ಬಳಿಕ ತನ್ನ ನಗರಕ್ಕೆ ಸೇರಿಕೊಂಡನು. ನಂತರ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಕಾಲ ಕಳೆಯುತ್ತಾನೆ. ಇದೇ ರೀತಿ ಮತ್ತಷ್ಟು ದಿನಗಳು ಕಳೆದು ಆ ಸೈನಿಕನಿಗೆ ಆ ರಾಕ್ಷಸ ಕನ್ಯೆ ನೆನಪಾಗುತ್ತದೆ. ಪದೇ ಪದೇ ಆಕೆಯ ನೆನಪು ಆತನನ್ನು ಕಾಡುತ್ತಿತ್ತು. ಮತ್ತೆ ನಾನೇಕೆ ಮತ್ತೆ ಮರಳಿ ಆ ರಾಕ್ಷಸ ಕನ್ಯೆಯ ಬಳಿ ಹೋಗಬೇಕೆಂದುಕೊಳ್ಳುತ್ತಾನೆ. ಆದ್ರೆ ಆಕೆಯನ್ನು ತಲುಪುವುದು ಹೇಗೆ ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ. ಈ ಹಿಂದೆ ಅರಣ್ಯದಲ್ಲಿದ್ದ ಆ ವಯಸ್ಸಾದ ಅಜ್ಜಿ ಆತನನ್ನ ಆ ರಾಕ್ಷಸ ಕನ್ಯೆಯ ಬಳಿ ಕಳುಹಿಸಿಕೊಟ್ಟಿದ್ದಳು. ಆದ್ದರಿಂದ ಈ ಬಾರಿ ಕೂಡ ಆ ಅಜ್ಜಿಯ ಸಹಾಯ ಬೇಕೆಂದು ಆ ಸೈನಿಕನು ಅಂದುಕೊಳ್ಳುತ್ತಾನೆ. ಆದ್ದರಿಂದ ಮಾರನೇ ದಿನವೇ ಆ ಅರಣ್ಯದಲ್ಲಿದ್ದ ಅಜ್ಜಿಯ ಬಳಿ ಹೋದನು. ಈಗ ಮೊದಲಿನಂತೆಯೇ ನನ್ನನ್ನು ಆ ರಾಕ್ಷಸ ಕನ್ಯೆಯ ಬಳಿ ಕಳುಹಿಸು ಎಂದು ಆ ಅಜ್ಜಿಯನ್ನು ಕೇಳುತ್ತಾನೆ. ಆದ್ರೆ ಇದಕ್ಕೂ ಮೊದಲು ಆ ಅಜ್ಜಿಯ ಬಳಿ ಒಂದು ಕುರಿ ಇತ್ತು. ಆದ್ರೆ ಈಗ ಅದು ಇಲ್ಲ. ಆದ್ದರಿಂದ ಈ ವ್ಯಕ್ತಿಯನ್ನು ಆ ರಾಕ್ಷಸಿಯ ಬಳಿ ಕಳುಹಿಸುವುದು ಹೇಗೆ ಎಂದು ಅಜ್ಜಿಗೆ ಅರ್ಥವಾಗುತ್ತಿಲ್ಲ. ಇದೇ ವಿಷಯವನ್ನ ಸೈನಿಕನು ಕೂಡ ಹೇಳುತ್ತಾಳೆ. ಆದ್ರೆ ಆ ಸೈನಿಕನು ಹೇಗಾದ್ರೂ ಮಾಡಿ ನನ್ನನ್ನು ಕಳುಹಿಸಲೇಬೇಕು, ನಾನು ರಾಕ್ಷಸ ಕನ್ಯೆಯನ್ನು ಭೇಟಿಯಾಗಲೇಬೇಕೆಂದು ಬೇಡಿಕೊಳ್ಳುತ್ತಾನೆ. ಆಗ ತುಂಬಾ ಆಲೋಚನೆ ಮಾಡಿದ ಅಜ್ಜಿ, ನಿನಗೆ ಮಗನಿದ್ದರೆ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾಳೆ. ಆಗ ಕಾಮಾಂಧನಾಗಿದ್ದ ಸೈನಿಕನು ತನ್ನ ಮಗನನ್ನು ಕರೆದುಕೊಂಡು
ಕಳೆದುಕೊಂಡು ಆ ಅಜ್ಜಿಯ ಬಳಿಗೆ ಬರುತ್ತಾನೆ. ಆಗ ಆ ಅಜ್ಜಿ, ಈ ಮೊದಲು ನೀನು ಕುರಿಯ ತಲೆಯನ್ನು ಹೀಗೆ ಕತ್ತರಿಸಿದೆಯೋ ಅದೇ ರೀತಿ ನಿನ್ನ ಮಗನ ತಲೆಯನ್ನು ಕತ್ತರಿಸಿದರೆ ಆ ತಲೆಯು ಗಾಳಿಯಲ್ಲಿ ಹಾರುತ್ತದೆ. ಆಗ ನೀನು ಆ ತಲೆಯನ್ನು ಹಿಡಿದು ಗಾಳಿಯಲ್ಲಿ ಹಾರುತ್ತಾ ರಾಕ್ಷಸ ಕನ್ಯೆಯ ಬಳಿ ಹೋಗಬಹುದು ಎಂದು ಅಜ್ಜಿ ಹೇಳುತ್ತಾಳೆ. ರಾಕ್ಷಸಿಯ ಕಾಮದಿಂದ ಕಣ್ಣು ಮುಚ್ಚಿಕೊಂಡಿದ್ದ ಸೈನಿಕನು ತನ್ನ ಮಗನನ್ನು ಕೊಲ್ಲಲು ಕೂಡ ಸಿದ್ಧನಾಗಿದ್ದನು. ಅಯ್ಯೋ ಕಾಮಾಂಧನೆ, ಕಾಮದ ಮೋಹದಲ್ಲಿ ಸಿಲುಕಿ ಪುತ್ರ ವ್ಯಾಮೋಹವನ್ನು ಕೂಡ ಮರೆಯುತ್ತಿದ್ದೀಯಾ ಎಂದು ಬೈಯುತ್ತಾಳೆ. ಈ ಹಿಂದೆ ನೀನು ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆ, ಈಗ ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ ಕೇಳು. ಯಾವ ರೀತಿಯಲ್ಲಿ ನೀನು ಕಾಮದ ಬಲೆಗೆ ಸಿಲುಕಿ ನಿನ್ನ ಕರುಳ ಕುಡಿಯನ್ನು ಚಿವುಟಲು ತಯಾರಾಗಿದ್ದೀಯೋ ಅದೇ ರೀತಿಯಾಗಿ ಕಾಮ ಕೋರಿಕೆಯ ಕಾರಣದಿಂದಲೇ ಮಹಾರಾಜನು ಕೂಡ ಕೊಲ್ಲಲ್ಪಟ್ಟನು. ಹಣ ಸಂಪಾದಿಸಬೇಕೆಂದು ಜನರು ಎಂತ ಕೆಲಸವನ್ನಾದರೂ ಸರಿ ಮಾಡುತ್ತಾರೆ. ಅದೇ ರೀತಿಯಾಗಿ ಕಾಮದ ಬಲೆಗೆ ಸಿಕ್ಕಂತ ಮನುಷ್ಯ ತನ್ನ ಆಲೋಚನಾ ಶಕ್ತಿಯನ್ನು ಕೂಡ ಕಳೆದುಕೊಳ್ಳುತ್ತಾನೆ, ಸಂಬಂಧಗಳನ್ನು ಮರೆಯುತ್ತಾನೆ, ಸಂಬಂಧಗಳಿಗೆ ಬೆಲೆ ಕೊಡುವುದಿಲ್ಲ. ಕಾಮ, ಕ್ರೋಧ, ಲೋಭಗಳೆಲ್ಲವೂ ಮನುಷ್ಯನಿಗೆ ಸಂಬಂಧಿಸಿದ ಗುಣಗಳೇ. ಆದ್ರೆ ಈ 3 ಗುಣಗಳಿಗೆ ಗುಲಾಮರಾದವರನ್ನು ಎಂದಿಗೂ ನಂಬಬಾರದು. ಮೊದಲನೆಯದಾಗಿ ಕಾಮದ ಮೋಹದಲ್ಲಿ ಸಿಲುಕಿರುವವರು ಯಾವುದೇ ಕೃತ್ಯ ಎಸಗಲು ಹಿಂಜರಿಯುವುದಿಲ್ಲ. ಎರಡನೆಯದಾಗಿ ಹಣದ ದುರಾಸೆ. ಹೌದು ಸ್ನೇಹಿತರೆ, ಅತಿ ಆಸೆ ಗತಿಗೇಡು ಎಂಬಂತೆ ಹಣದ ದುರಾಸೆ ಇರುವವರು ಯಾವುದನ್ನು ಕೂಡ ಲೆಕ್ಕಿಸುವುದಿಲ್ಲ, ಎಂತಹ ಹೀನ ಕೃತ್ಯಕ್ಕಾದರೂ ಇಳಿದು ಬಿಡುತ್ತಾರೆ. ಮೂರನೆಯದಾಗಿ ಅತಿಯಾದ ಕೋಪವನ್ನು ಹೊಂದಿರುವವರು ಕೂಡ ಅವರ ಕೋಪದ ಕೈಗೆ ಬುದ್ಧಿ ಕೊಟ್ಟು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು, ನನ್ನವರು ಯಾರು ತನ್ನವರು ಯಾರು ಎಂದು ಒಂದು ಚೂರು ಕೂಡ ಆಲೋಚನೆ ಮಾಡದೆ ದುಡುಕಿ ಹಲವಾರು ಅನಾಹುತಗಳಿಗೆ ಕಾರಣಕರ್ತರಾಗುತ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ 3 ಗುಣಗಳಿರುವ ಜನರನ್ನು ನಂಬಬಾರದು. ಕಾಮ, ಕ್ರೋಧ, ಲೋಭಗಳಿಗೆ ನೀವು ಎಷ್ಟೇ ಆಪ್ತರಾಗಿದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅವುಗಳಿಗೆ ಸ್ಥಾನ ಮಾಡಿಕೊಡಬಾರದು. ನೀವು ಎಂದಿಗೂ ಕೂಡ ಅವುಗಳಿಗೆ ಗುಲಾಮರಾಗಬಾರದು. ಅವುಗಳನ್ನ ನೀವು ಆಳಬೇಕೇ ಹೊರತು ಅವುಗಳ ಕೈಗೊಂಬೆ ನೀವಾಗಬಾರದು. ಒಂದು ವೇಳೆ ಈ 3 ಗುಣಗಳ ಕೈಗೊಂಬೆ ನೀವಾದರೆ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ ಎಂದು ಆ ಅಜ್ಜಿ ಸೈನಿಕನಿಗೆ ಹಿತಬೋಧನೆಯನ್ನ ಮಾಡುತ್ತಾಳೆ. ಫ್ರೆಂಡ್ಸ್, ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.